ಕಾಂಗ್ರೆಸ್ನಲ್ಲಿ ದಗ ಹೊತ್ತಿ ಉರಿತಾ ಇದೆ ಜಾತಿ ಬೆಂಕಿ. ಒಕ್ಕಲಿಗರನ್ನ ಎತ್ತಿಕಟ್ಟಿದ್ರ ಡಿಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅಹಿಂದ ದಾಳಕ್ಕೆ ಡಿಕೆಶಿ ಒಕ್ಕಲಿಗ ಅಸ್ತ್ರ ಪ್ರಯೋಗವನ್ನ ಮಾಡಿದ್ದಾರೆ. ಡಿಕೆಶಿಯನ್ನ ಭೇಟಿಯಾದ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು, ಭೇಟಿಯಾದವರ ಒಂದೇ ಬೇಡಿಕೆ, ನಮ್ಮ ಸಮುದಾಯದ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು. ನಾವು ನಮ್ಮ ಜನಾಂಗದ ಪರವಾಗಿ ನಾನು ಅವರಿಗೆ ಸರ್ಕಾರಕ್ಕೆ ಒತ್ತಾಯ ತರ್ತೀನಿ. ಅವರು ಉಳಿದಿದ್ದು ಅವರ ಆಂತರಿಕ, ಅವರು ಯಾವಾಗ ಯಾರ್ಯಾರನ್ನ ಮಾಡ್ತಾರೋ ಅದನ್ನು ಅವರು ನೋಡ್ತಾರೆ. ಕೆಲವು ದಲಿತ ನಾಯಕರು ವಿರೋಧವನ್ನು ಮಾಡ್ತಿದ್ದಾರೆ. ಸಿಎಂ ಪದದಲ್ಲಿ ಗುರುತಿಸ್ಕೊಂಡು ಈಗ ಬಿಡಪ್ಪ, ನಾನು ಬಿಡಪ್ಪ, ಇಲ್ಲ ಅದು ಆಮೇಲೆ ಮಾತಾಡ್ತೀನಿ ಹೋಗಪ್ಪ. ದಲಿತರ ಬೇಡಿಕೆಗಳು ನಮಗೆ ಗೊತ್ತಿಲ್ಲ, ಆದ್ರೆ ಡಿಕೆಗೆ ಅವಕಾಶ ಕೊಡಿ. ಡಿಕೆಶಿ ಭೇಟಿ ಬಳಿಕ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಡಿಕೆಶಿ ನಿವಾಸದಲ್ಲಿ ಕೆಂಚಪ್ಪಗೌಡ ಭೇಟಿ ಮಾಡಿದ್ರು. ಡಿಕೆಶಿ ಭೇಟಿ ಬಳಿಕ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈಗ ಮುಖ್ಯಮಂತ್ರಿ ಗಾದಿ ಖಾಲಿ ಇಲ್ಲ ಅಂತ ಹೇಳಿ ಅವರೇ ಹೇಳಿಕೊಳ್ತಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ಬೇಕು, ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಆಗ್ಬೇಕು, ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಆಗ್ಬೇಕು. ಹೀಗೆ ಹಲವಾರು ಹೆಸರುಗಳು ಕೂಡ ಕೇಳಿ ಬರ್ತಾನೆ ಇರ್ತವೆ. ಅವರೇ ಗಾದಿ ಖಾಲಿ ಇಲ್ಲ ಅಂತಾರೆ, ಅಂದ್ರೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ಅವರೇ ಹೇಳ್ತಾರೆ. ಮತ್ತೆ ಅವರ ಬೆಂಬಲಿಗರಿಂದ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಕೂಡ ಅವರೇ ಹೇಳಿಸ್ಕೊಳ್ತಾರೆ. ಇದೆಲ್ಲ ಒಂದ್ ಕಡೆ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಈಗ ನಾವು ಗಮನಿಸ್ತಾ ಇರೋದು ಕಾಂಗ್ರೆಸ್ನಲ್ಲಿ ಜಾತಿ ಬೆಂಕಿ ಹೊತ್ತಿ ಉರಿತಾ ಇದೆ ದಗದಗನೆ. ಒಕ್ಕಲಿಗರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಎತ್ತಿ ಕಟ್ಟಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅಹಿಂದ ದಾಳವನ್ನ ಪ್ರಯೋಗ ಮಾಡಿದ್ರೆ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಡಿಕೆಶಿಯನ್ನ ಭೇಟಿಯಾದ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಇವತ್ತು ಭೇಟಿಯಾದವರ ಒಂದೇ ಒಂದು ಬೇಡಿಕೆ ಏನಪ್ಪಾ ಅಂತ ಅಂದ್ರೆ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ. ನಮ್ಮ ಸಮುದಾಯದ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು. ದಲಿತರ ಬೇಡಿಕೆಗಳು ಏನೇ ಇರಲಿ ನಮಗ್ ಗೊತ್ತಿಲ್ಲ, ಆದ್ರೆ ಡಿಕೆಗೆ ಅವಕಾಶ ಕೊಡಿ. ಡಿಕೆಶಿ ಭೇಟಿ ಬಳಿಕ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಕೆಂಚಪ್ಪಗೌಡ ಹೋಗಿ ಭೇಟಿ ಮಾಡಿದ್ರು. ಅದಾದ ನಂತರ ಹೊರಗಡೆ ಬಂದ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಮುದಾಯದಿಂದ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಹೇಳಿ.